ಎಜಿ ನ್ಯೂಸ್ಗೆ ಸ್ವಾಗತ. ಗುಳೇದಗುಡ್ಡ ನಗರದ ಅಂಜುಮನ್ ಇಸ್ಲಾಂ ಕಮಿಟಿ ಬಹು ಉಪಯೋಗಿ ಭವನ ಕಟ್ಟಡ ಕಟ್ಟಲು ಸರ್ಕಾರದಿಂದ 1 ಕೋಟಿ ರೂಪಾಯಿ ಅನುದಾನ ಈಗಿನ ಸರ್ಕಾರ ಮಂಜೂರು ಮಾಡಲಾಗಿದೆ ಅಂತ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷರು ಆದ ಅಬ್ದುಲ್ ರಜಾಕ್ ಕುದುರಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸಂಸ್ಥೆಯ ಅಭಿವೃದ್ಧಿಗಾಗಿ ಹಿಂದಿನ ಆಡಳಿತ ಮಂಡಳಿಯು ಹಾಗೂ ಸದಸ್ಯರು ಮತ್ತು ಸಮಾಜದ ಮುಖಂಡರು ಕ್ಷೇತ್ರದ ಶಾಸಕರ ಮುಖಾಂತರ ಕೆಲವು ಬಾರಿ ವಿನಂತಿ ಮಾಡಿಕೊಂಡಿದ್ರು. ಅದಕ್ಕೆ ಕ್ಷೇತ್ರದ ಶಾಸಕರು ಅದಕ್ಕೆ ಸ್ಪಂದಿಸಿದ್ರು. ಕ್ಷೇತ್ರದ ಅಭಿವೃದ್ಧಿಗಾಗಿ ನುಡಿದಂತೆ ನಡೆದ ಜನಪ್ರಿಯ ಶಾಸಕರು ಆದ ಭೀಮಸೇನ್ ಚಿಮ್ಮನಕಟ್ಟಿ ಅವರಿಗೆ ಹಾಗೂ ಹಿಂದಿನ ಶಾಸಕರು ಆದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿಗಳು ಆದ ಡಿಕೆ ಶಿವಕುಮಾರ್, ವಸತಿ ಸಚಿವರು ಆದ ಜಮೀರ್ ಅಹಮದ್ ಖಾನ್ ಅವರು ಬಹು ಉಪಯೋಗಿ ಭವನ ಕಟ್ಟಡ ಮಂಜೂರು ಮಾಡಿದ್ದಾರೆ ಅಂತ ನಿಕಟಪೂರ್ವ ಅಧ್ಯಕ್ಷರು ಆದ ಕೆಆರ್ ರಾಯಚೂರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಹು ಉಪಯೋಗಕ್ಕಾಗಿ ಭವನವನ್ನು ನಿರ್ಮಿಸಲು 1 ಕೋಟಿ ರೂಪಾಯಿಗಳನ್ನು ಅನುದಾನ ಮಂಜೂರು ಮಾಡಿಸಿದ ಬಾದಾಮಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಭೀಮಸೇನ್ ಬಿ ಚಿಮ್ಮನಕಟ್ಟಿ ಸಾಹೇಬರಿಗೆ, ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ವಸತಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಬಿ ಜಡ್ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ, ಗುಳೇದಗುಡ್ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಕುದುರಿ, ಸಂಸ್ಥೆಯ ಉಪಾಧ್ಯಕ್ಷರಾದ ಸಲೀಂ ಇಲ್ಕಲ್ ಹಾಗೂ ಕಾರ್ಯದರ್ಶಿಗಳಾದ ಮೆಹಬೂಬ್ ಮುದ್ದೇಬ್ಯಾಳ್ ಹಾಗೂ ಖಜಾಂಚಿಯಾದ ಮೆಹಬೂಬ್ ಸೌರಾಜ್, ಸದಸ್ಯರುಗಳಾದ ಕಲಬುರ್ಗಿ ರಫೀಕ್, ರಂಜಾನ್ ಎಚ್ ಮಕಾಂದರ್, ಅದೇ ರೀತಿಯಾಗಿ ಕೆಆರ್ ರಾಯಚೂರ್, ಶ್ರೀ ಗೌಸ್ ಮೊಹಿದ್ದೀನ್ ಬಾಗವಾನ್, ಅನ್ವರ್ ಮುದಗಲ್, ದಾವೂದ್ ಸಾಬ್ ಬಾಗವಾನ್, ಖಲೀಲ್ ಕೊತ್ತಲ್, ಶ್ರೀ ಮೆಹಬೂಬ್ ಹನಗಿ, ಅಹಮದ್ ಹನಗಿ, ದಾದಾಪೀರ್ ಕಲಾದ್ಗಿ, ಅಬ್ದುಲ್ ಗಫಾರ್ ಯಾಳಗಿ, ಶ್ರೀ ಅಬ್ದುಲ್ ಬಾಗವಾನ್ ಎಲ್ಲರ ಪರವಾಗಿ, ಗುಳೇದಗುಡ್ ಎಲ್ಲ ಮಸ್ಜಿದ್ ಚೇರ್ಮನ್ರ ಪರವಾಗಿ, ಸಮಸ್ತರ ಮುಸ್ಲಿಂ ಬಾಂಧವರ ಪರವಾಗಿ ಸನ್ಮಾನ್ಯ ಭೀಮಸೇನ್ ಬಿ ಚಿಮ್ಮನಕಟ್ಟಿ ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲಿ. ಸಹಾಯಧನ ನೀಡಲಿಕ್ಕೆ ಶ್ರಮಿಸಿರತಕ್ಕಂಥ ನಮ್ಮ ಗುಳೇದಗುಡ್ ಮತಕ್ಷೇತ್ರದ, ಬಾದಾಮಿ ಮತಕ್ಷೇತ್ರದ ಅಚ್ಚುಮೆಚ್ಚಿನ ನಾಯಕ, ಅಲ್ಪಸಂಖ್ಯಾತರ ಅಭಿವೃದ್ಧಿಯ ಹರಿಕಾರ, ಸಾಹುಕಾರ ಸನ್ಮಾನ್ಯ ಶ್ರೀ ಬಿ ಚಿಮ್ಮನಕಟ್ಟಿ ಅವರಿಗೆ ನಾವು ಸಂಸ್ಥೆ ಪರವಾಗಿ ಹಾಗೂ ನಮ್ಮ ಊರಿನ ಎಲ್ಲ ಗುರು ಹಿರಿಯರ ಪರವಾಗಿ, ಪ್ರಜೆಗಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿಯಾಗಿ ಈ ಪ್ರಸ್ತಾವನೆ ಸಲ್ಲಿಸಲು, ಈ ಒಂದು ಕಾರ್ಯರೂಪಕ್ಕೆ ಬರಲು ಹಿಂದಿನ ಕಮಿಟಿ ಆಗಿರ್ತಕ್ಕಂಥ ನನ್ನ ಜವಾಬ್ದಾರಿ. ಬಹುಶಃ ನಾವು ಮಾಡಿರ್ತಕ್ಕಂಥ ಕಾರ್ಯರೂಪ ಮುಂದೆ ಯಾರಿಗಾದರೂ ಫಲ ಬರ್ತಕ್ಕಂಥ ಭಾವನೆಯಿಂದ ಮಾಡಿರ್ತಕ್ಕಂಥದ್ದು. ಆ ನಿಟ್ಟಿನೊಳಗಾಗಿ ನಾನು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರಬಹುದು, ಉಪಾಧ್ಯಕ್ಷರಾಗಿ ಜಮೀರ್ ಮೌಲ್ಯವರ ಕಾರ್ಯನಿರ್ವಹಿಸಬಹುದು, ಕಾರ್ಯದರ್ಶಿಯಾಗಿ ಸಾಧನೆಯವರಾಗಿರಬಹುದು, ಇನ್ನಿತರ ನನ್ನ ಎಲ್ಲ ಸಕ್ರಿಯ ನಿರ್ದೇಶಕ ಮಂಡಳಿಯ ಒಂದು ಪ್ರಯತ್ನ ಪರವಾಗಿ ಇದು ಯಾವುದೇ ಪಕ್ಷ ಪಂಗಡ ಇಲ್ಲದೆ, ಭೇದ ಭಾವವಿಲ್ಲದೆ, ಒಕ್ಕೊರಲಿನಿಂದ ಏನು ಒಗ್ಗಟ್ಟಿನಿಂದ ಮಾನ್ಯ ಶಾಸಕರಿಗೆ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಅದನ್ನ ನಮ್ಮ ಸಮಾಜಕ್ಕಾಗಿ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಯಾಕಂದ್ರೆ ಐತಿಹಾಸಿಕ ದಾಖಲೆ ರೂಪದಲ್ಲಿ ಪ್ರಪ್ರಥಮವಾಗಿ ಈ ಸಂಸ್ಥೆ ನಿರ್ಮಾಣವಾಗಿ 1972ರಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸಂಸ್ಥೆ. ಈ ಸಂಸ್ಥೆಗೆ ಸರ್ಕಾರದಿಂದ ಇನ್ನೂವರೆಗಾದರೂ 1 ಪೈಸದ ಅನುದಾನ ಬಂದಿರಲಿಲ್ಲ. ಅಂತ ಸಂದರ್ಭದಲ್ಲಿ ಹಲವಾರು ನ್ಯೂನತೆಗಳಿದ್ದು ಅದನ್ನು ಹೊರತುಪಡಿಸಿ ಇವತ್ತಿನ ಮಟ್ಟಿಗೆ ಮೊದಲನೇದಾಗಿ ಶಿಕ್ಷರ ಬಾರಿಸಿದ್ದೇವೆ ಅಂತಕ್ಕಂಥ ಮಾತನ್ನು ನಾನು ನಮ್ಮ ಸಂಸ್ಥೆ ಪರವಾಗಿ ತಮ್ಮೆಲ್ಲರ ಮುಂದಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. 1 ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರ ಯಾವ ರೀತಿ ಮಂಜೂರು ಮಾಡಿದೆ, ಆ ಒಂದು ಸದ್ಬಳಕೆಯನ್ನು ಈಗಿದ್ದಿರ್ತಕ್ಕಂಥ ಎಲ್ಲ ನಿರ್ದೇಶಕ ಮಂಡಳಿಯವರು, ನಾವು ಎಲ್ಲ ಗುರು ಹಿರಿಯರು ಕೂಡಿಕೊಂಡು ಒಂದು ಭವ್ಯ ನಿರ್ಮಾಣ ಮಾಡಿರತಕ್ಕಂಥ ಕೆಲಸ ಕಾರ್ಯಗಳಿಗೆ ನಾವು ಅಭಿನಂದನೆ ಸಲ್ಲಿಸತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ಒಂದು ನಿಟ್ಟಿನೊಳಗಾಗಿ ಆ ಸಮುದಾಯ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಇನ್ನುಳಿದ ಎಲ್ಲ ಗುರು ಹಿರಿಯರ ವಿಶ್ವಾಸವನ್ನು ಪಡೆದುಕೊಂಡು, ಹಿರಿಯರ ಆಶೀರ್ವಾದದೊಂದಿಗೆ, ತಮ್ಮೆಲ್ಲರ ಸಹಕಾರದೊಂದಿಗೆ ಇನ್ನೂ ನಮ್ಮ ಸಮಾಜವು ಅಭಿವೃದ್ಧಿ ಪಥದಲ್ಲಿ ಸಾಗಲಿ ಅಂತಕ್ಕಂಥ ಭಾವನೆಯನ್ನು ಹೊಂದಿ ನನಗೆ ಒಂದೆರಡು ಮಾತು ಮಾತಾಡಲಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ಸಂಸ್ಥೆಯ ಅಧ್ಯಕ್ಷರಿಗೆ ಮತ್ತು ಊರಿನ ಎಲ್ಲ ಗುರು ಹಿರಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳು ಆದ ಜಮೀರ್ ಮಾಲ್ವಿ ಹಾಗೂ ಸಲಹಾ ಸಮಿತಿಯ ಸದಸ್ಯರು ಆದ ಎಂಎಂ ಮಕಾಂದರ್, ಮಹಬೂಬ್ ಕಾಂಟ್ರಾಕ್ಟರ್, ಅಬ್ದುಲ್ ರಜಾಕ್ ರಾಯಚೂರ, ಜಮೀರ್ ಮಾಲ್ವಿ ಹಾಗೂ ಅಂಜುಮನ್ ಇಸ್ಲಾಂ ಕಮಿಟಿಯ ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.